ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ತಾ ಇದ್ದೀವಿ. ಇಂಡಿಯಾದವ್ರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸೊ ನಮ್ಮ ರೋಹಿತ್ ಅವರು 4 ಬಾಲ್ ಆಡಿ 1 ರನ್ ಹೊಡೆದಿದ್ದಾರೆ. ರೋಹಿತ್ ಶರ್ಮಾ ಹೇಟರ್ಸ್ ಇವರು. ವಿರಾಟ್ ಕೊಹ್ಲಿ ಹೇಟರ್ಸ್ ಮಾತ್ರ ರೋಸ್ಟ್ ಮಾಡ್ತೀವಿ ಅಷ್ಟೇ. ನಮ್ಮ ರೋಹಿತ್ ಶರ್ಮಾ ಫ್ಯಾನ್ ಶ್ರೀಜನ್ ಇದ್ದಾನೆ. ಟೀಮ್ ಇಂಡಿಯಾ ಫ್ಯಾನ್ ಕಣ. ವೆರಿ ಗುಡ್. ಈ ಥರ ಇರಬೇಕು, ಇಂಥವ್ರು ಇರ್ತಾರೆ ಪ್ಲೇಯರ್ ಫ್ಯಾನ್. ನಮ್ಮ ನಾಗು ಇದಾನಲ್ಲ, ಇದು 3ನೇ 4ನೇ ಫೋನ್ ಇರ್ಬೋದು. ಏನೋ ಅವ್ನ ಕೈಯಲ್ಲಿ ಫೋನೇ ನಿಲ್ತಾ ಇಲ್ಲ. 2 ಫೋನ್ ತಗೊಂಡ ಕಳೆದಾಗ್ತಾ, 3 ಫೋನ್ ತಗೊಂಡ ರೆಡಿ ಮಾಡಿಸ್ಬಿಟ್ಟ ಮೇಲೂ ಹಾಳು ಮಾಡ್ದ. 4ನೇ ಫೋನ್ ತಗೊಂಡವನು ಏನು ಮಾಡ್ತಾನೋ ಗೊತ್ತಿಲ್ಲ. ನನಗೆ ಮತ್ತೆ ಫೋನ್ಗೆ ಋಣ ಇಲ್ಲ. ಹೌದು. ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಮೇಲ್ಕೋಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಶ್ರೀಜನ್ ಆಲ್ರೆಡಿ ಸ್ಟಡಿಯಾಗಿ ಕೂತಿದ್ದಾರೆ. ನಮ್ಮ ಪುನೀತ್ ಅವರು ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ಮೇಲ್ಕೋಟೆಗೆ ಹೋಗ್ತಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಲ್ಕೋಟೆ? ಇಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ. 25. ಓಕೆ, ಮೇಲ್ಕೋಟೆ ತೋರಿಸ್ಕೊಂಬರ್ತೀವಿ ಇವತ್ತು. ಯೂಟರ್ನ್ ನೋಡಿರಿ. ಬರಲಿ ನಮ್ಮ ಗಾಡಿಗಳು ರೆಸ್ಟಲ್ಲಿದ್ದಾವೆ. ಸೊ ರೆಸ್ಟಲ್ಲಿರಲಿ. ಇದು ರೇಷ್ಮೆ ಬೆಳೆಯುವಂಥ ಜಾಗ. ಸೊ ನಮ್ಮ ಪುಣ್ಯ ಗೌಡ ಅವರು ರೇಷ್ಮೆ ಬೆಳೀತಾರೆ. ರೇಷ್ಮೆ ಇದು ಸೊಪ್ಪು ಅಂತ ಅಂತಾರಲ್ಲ, ಆ ಸೊಪ್ಪು ಇದೆ. ಇದನ್ನು ಕಟ್ ಮಾಡಿ ರೇಷ್ಮೆ ಹುಳಕ್ಕೆ ಕೊಡ್ತಾರೆ. ಅದು ತಿಂದು ದಪ್ಪ ಆಗಿ ಸೊ ರೇಷ್ಮೆ ಬಿಡುತ್ತೆ. ಸೈಡ್ ಹೋಗ್ತಾಯಿದ್ದೀವಿ, ಏನು ಅಂತ ತೋರಿಸ್ತೀವಿ. ರೇಷ್ಮೆ ಬಗ್ಗೆ ಎಲ್ಲ ನಮ್ಮ ಪುನಿಯವ್ರನ್ನ ಕೇಳೋಣ, ಹೇಗೆ ಏನು ಬೆಳೀತಾರೆ, ಯಾವ ಥರ ಇದು ಮಾಡ್ತಾರೆ ಅಂತ. ಸೊ ಸೈಡ್ ಬನ್ನಿ ಪ್ಲೀಸ್ ಸರ್, ಸೈಡ್ ಪ್ಲೀಸ್. ಶೂಸ್ ಬಿಚ್ಚಬೇಕಾ? ಹಂಗಾರೆ ಆಗಲ್ಲ. ಹುಳ ರೇಷ್ಮೆ ಬೆಳೆಯೋದು ಹೇಗೆ ಅನ್ನೋದನ್ನ ತೋರಿಸ್ತಿದ್ದೀನಿ ನಮ್ಮ ವಿಡಿಯೋದಲ್ಲಿ. ಸೊ ಇದೇ ರೇಷ್ಮೆ ಹುಳಗಳು ಹೇಗಿದಾವೆ ನೋಡಿ, ಮರಿಗಳು ಇವೆಲ್ಲ. ಸೊ ಇದು ರೇಷ್ಮೆ ಬಗ್ಗೆ ನಮ್ಮ ಪುನಿ ಗೌಡ್ರನ್ನ ಕೇಳೋಣ. ಪುನಿ ಅವರೇ, ಇದ್ರ ಬಗ್ಗೆ ಒಂಚೂರು ಹೇಳಿ. ರೇಷ್ಮೆ ಇದು ಇವಾಗ ಜ್ವರಕ್ಕೆ ಹೋಗಿದೆ. ಇದು ಇವಾಗೇನು ಸೊಪ್ಪು ಹಾಕಂಗಿಲ್ಲ. 2 ದಿನ ಬಿಟ್ಟು ಸೊಪ್ಪು ಹಾಕ್ಬೇಕು. ಏನು ಜ್ವರಕ್ಕೆ ಹೋಗಿದೆ ಅಂದರೆ? ಜ್ವರಕ್ಕೆ ಹೋಗಿದೆ ಅಂದರೆ ಅದು ಇವಾಗ ಸೊಪ್ಪೇನು ತಿನ್ನಲ್ಲ. ಇವಾಗ ಅವು ರೆಸ್ಟಿಗೆ ಹೋಗಿದ್ದಾವೆ. 2 ಡೇಸ್ ರೆಸ್ಟಿಗೆ ಹೋಗಾದ್ಮೇಲೆ 2 ದಿನ ಆದಮೇಲೆ ಸೊಪ್ಪು ಹಾಕಬೇಕು. ಓಕೆ, ಇದು ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ? ರೆಸ್ಟಿಂದ ಎದ್ದಾದ್ಮೇಲೆ 7 ಡೇಸ್ ಸೊಪ್ಪು ಹಾಕ್ಬೇಕು. 6 ಡೇಸ್. ಓಕೆ, 6 ಡೇಸ್ ಸೊಪ್ಪು ಹಾಕಾದ್ಮೇಲೆ ಗೂಡು ಕಟ್ಟುತ್ತೆ. ಗೂಡು ಚಂದ್ರಿಕೆ ಅಂತ ಇರುತ್ತೆ, ಅದ್ರಲ್ಲಿ ಕಟ್ಟುತ್ತೆ. ಓಕೆ, ಇವಾಗ ಸದ್ಯಕ್ಕೆ ಯಾವ ಗೂಡು ಕಟ್ಟಿರೋದಿಲ್ವಾ? ಇಲ್ಲ, ಇದು 6 ಡೇಸ್ ಆದ್ಮೇಲೆ ಕಟ್ಟೋದು ಇದು ಗೂಡು. ಇದು ಎಷ್ಟು ದಿನಕ್ಕೆ ರೇಷ್ಮೆ ಸಿಗುತ್ತೆ? 5 ಡೇಸ್ ಮ್ಯಾಕ್ಸಿಮಮ್ 30 ಡೇಸ್. 30 ಡೇಸ್ಗೆ ಗೂಡು ಕಟ್ಬಿಡುತ್ತಾ? ಅದನ್ನು ನೀವು ರಿಮೂವ್ ಮಾಡಿ ಮತ್ತೆ ಆ ಹುಳ ಇರುತ್ತಾ ಇಲ್ಲ ಅದು ಏನಾಗುತ್ತೆ? ಅದು ರಾಮನಗರಕ್ಕೆ ಹಾಕ್ಬಿಡ್ತೀವಿ. ಅದು ರಿಲಿಂಗ್ ಹೋಗುತ್ತೆ. ರೇಷ್ಮೆ ಸೀರೆ ಈ ಹುಳಗಳು ಹಂಗೆ ಇರ್ತಾವ ತೆಗೆದಾದ್ಮೇಲೆ? ಒಳಗಡೆ ಹಂಗೆ ಇರುತ್ತೆ. ಇಲ್ಲ ಹುಳ ಏನು ಸತ್ತೋಗಲ್ಲ. ಮತ್ತೆ ಈ ಹುಳ ಮತ್ತೇನೆ ಈ ಹುಳನೇ ಮತ್ತೆ ಯೂಸ್ ಮಾಡೋದಾ? ಇಲ್ಲ, ಬೇರೆ ತಗೊಂಬರ್ಬೇಕು ಮತ್ತೆ. ಆ ಹುಳ ಏನಾಗುತ್ತೆ? ಆ ಹುಳ ಬಿಸಿನೀರಿಗೆ ಹಾಕ್ತಾ ಇದಾಗುತ್ತೆ. ಏನು ಮಾತಾಡ್ತಿರ್ರಿ? ನಾವು ಇನ್ನೇನು ತಿಳ್ಗಲ್ ಕೇಳ್ತಾ ಇದೀವ, ಸತ್ತೋಗುತ್ತಾ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೇಷ್ಮೆ ಸೊಪ್ಪು ಇದನ್ನ ಹಿಂಗೆ ಹಾಕ್ಬೇಕು. ಹಿಂಗೆ ಇಟ್ಕೊಂಡು ಹೋಗ್ಬೇಕು ಕಡ್ಡಿಗಳನ್ನ. ಇದನ್ನೇ ತಿನ್ನೋದು. ಇದೊಂದು ಬಿಟ್ಟು ಬೇರೆದೇನೋ ಸೊಪ್ಪು ಹಾಕಲ್ವಾ? ಬೇರೆದೇನೇ ಹಾಕಿದ್ರು ತಿನ್ನಲ್ಲ. ನೀವು ಹೈಯೆಸ್ಟ್ ರೇಟ್ ಎಷ್ಟು ಕೊಟ್ಟಿದ್ದೀರಾ? ಕಮ್ಮಿ ಇದಕ್ಕೆ ಎಷ್ಟು ಕೊಟ್ಟಿದ್ದೀರಾ? 850 300 ರೂಪಾಯಿ ಗಂಟ, 300 ರೂಪಾಯಿಂದ 850 ರೂಪಾಯಿ ಗಂಟ ಕೊಟ್ಟಿದ್ದೀವಿ. ಇವಾಗ ಮಾರ್ಕೆಟಲ್ಲಿ ಹೇಗೆ ರೇಟು? ಇವಾಗ 600ರಿಂದ 800 ಇದೆ ಕೆಜಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬೆಳೆ ಚೆನ್ನಾಗಿದೆ ಹಂಗಾದ್ರೆ ಇದು. ನಾವು ಇನ್ನೂ ಬಂದಿಲ್ಲ, ಇದು ಬರಬೇಕು ಇನ್ನೂ. ಇದು 6 ತಿಂಗಳು ಎಷ್ಟು ಒಂದೊಂದು ತಿಂಗಳು ಬೆಳೆ ಇದು? ಇದು ಯಾವ ಥರ ಸೊಪ್ಪು ಉದ್ದ ಬಂದಂಗೂ ಬರ್ತಿರುತ್ತೆ. ಸೊಪ್ಪು ಬಂದಂಗೆ 40-50 ಡೇಸಿಗೆ ಸೊಪ್ಪು ಬಂದ್ಬಿಡುತ್ತೆ. ಇದು 50 ಡೇಸ್ ಬಂದಿದ ತಕ್ಷಣ ಇದಾಗುತ್ತೆ. ಬ್ಯಾಚ್ ಮಾಡ್ಕೊಡೋದ್ರಿಂದ ತಿಂಗಳ ಬರುತ್ತೆ. ತಿಂಗಳ ಮೀನ್ಸ್ 1.5 ತಿಂಗಳು. A few minutes later. ನನ್ನ ಮಗ ಏನೋ ದೊಡ್ಡ ಪುಡಂಗ್ ಥರ ಮಾತಾಡ್ತಾರೆ. ಗಾಡಿ ಪಾರ್ಕ್ ಪಡಕ್ಕೆ ಆ ಕಡೆ ಒಬ್ಬ ಇಳಿದಲ್ಲ, ಈ ಕಡೆ ನಾನೊಬ್ಬ ಇಳಿದಿದ್ದೀನಿ. ಇವನಿಗೆ
ನಾ 2 ಮಿರರ್ಸ್ ಅಲ್ಲ, ಎಕ್ಸ್ಟ್ರಾ 2 ಪರ್ಸನ್ಸ್ ಬೇಕು ನೋಡಿ. ಗಾಯ್ಸ್ ಇವಾಗ ಕಾರ್ನ ಪಾರ್ಕ್ ಮಾಡಿ ಸೀದಾ ದೇವಸ್ಥಾನ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಒಂದು ಸ್ವಲ್ಪ ಜನನ ಕೇಳಬೇಕು ಎಲ್ಲಿ ಸ್ಟಾರ್ಟಿಂಗು ಗೇಟ್ ಅಂತ. ಸೊ ಅಲ್ಲಿಂದ ಹೋಗಬೇಕು ಗಾಯ್ಸ್. ಏನಂದರೆ ಸ್ಲಿಪ್ಪರ್ ಬಿಚ್ಚಿ ಹತ್ತಬೇಕು. ಸೊ ಹಾಗಾಗಿ ಕಾರಲ್ಲೇ ಸ್ಲಿಪ್ಪರ್ ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೇಲ್ಕೋಟೆ ಆಲ್ಮೋಸ್ಟ್ ಒಂದು 6 ಇಯರ್ಸ್ ಆಯಿತು ಬಂದು. 6 ಇಯರ್ಸ್ ಆದಮೇಲೆ ಇವಾಗಲೇ ಬರ್ತಾ ಇರೋದು. ಇಲ್ಲಿ ಮಠ ಮಧ್ಯಾಹ್ನದ ಹತ್ರ ಇಷ್ಟು ನೋಡಿ ಹೇಗಿದೆ. ಇವಾಗ ಮೇಲ್ಕೋಟೆ ಚಲುವರಾಯ ಸ್ವಾಮಿ ನೋಡಕ್ಕೆ ಬಂದಿದ್ದೀವಿ. ಓಕೆ, ಬೆಟ್ಟ ಹತ್ಬೇಕು, ನೋಡೋಣ ಯಾವ ಥರ ವ್ಯೂ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಐಶ್ವರ್ಯ ರೈ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಇಲ್ಲಿ ತುಂಬ ಫೋಟೋ ಶೂಟ್ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಮಲಗೆ ಅಂತ ಮೂವಿ ಸಾಂಗ್ ಇದೆಯಲ್ಲ, ಇಲ್ಲಿ ಫೋಟೋ ಶೂಟ್ ವಿಡಿಯೋ ಇದೆಲ್ಲ ಶೂಟ್ ಮಾಡಿದ್ದಾರೆ. ಓಕೆ, ರೀಸೆಂಟಾಗಿ ಒಂದು ಸಾಂಗ್ ಬಂತಲ್ಲ, ಅದು ಇಲ್ಲೇ ಇಬ್ಬನಿ ತಬ್ಬಿದ ಹಳೆಯಲ್ಲಿ ಇಲ್ಲೇ ಆಗಿರೋದು. ಬನ್ನಿ ನೋಡೋಣ ಹೆಂಗಿದೆ. ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಓಕೆ, ಇವಾಗ ಮೆಟ್ಲು ಹತ್ತು ಹೋಗ್ಬೇಕು ಅನ್ಸುತ್ತಲ್ಲ. ಎಷ್ಟಿದೆ ಹೈಟು? ನೋಡೋಣ ಬನ್ನಿ. ನಮ್ಮ ಹುಡುಗರುಗಳು ಮುಂದೆ ಹೋಗ್ತಿದ್ದಾರೆ. ಸೊ ಅವ್ರಿಗೆ ಒಂಚೂರು ಆ ಥರ ಯಾವುದೇ ವಿಚಾರ ಆಗಲಿ ಮಾಡಿಬಿಡ್ಬೇಕು. ಇದು ಸ್ಟಾರ್ಟಿಂಗು, ಮೆಟ್ಲು ಹತ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಏನೇ ಆದರೂ ಬಿಡ್ಡಿಲ್ಲ. ಸೊ ಇಸ್ಕೊಬಿಟ್ರು. ಸೊ ಏನು ಮಾಡೋಣ, ದೇವರಲ್ಲ. ಸೊ ಕೊಡಲೇಬೇಕು. ಏನಂದರೆ ಕೊಡ್ಬೋದು, ಬಟ್ ನಾವು ಯಾವಾಗಲೂ ಈ ಡಿಜಿಟಲ್ ಪೇಮೆಂಟ್ ಆಗಿಬಿಟ್ಟು ನಾವು ಯಾವಾಗಲೂ ಚೇಂಜ್ ಇಟ್ಟಿರೋಲ್ಲ ಜಾಬಲ್ಲಿ. ಸೊ ಆನ್ಲೈನ್ ಪೇಮೆಂಟ್ ಎಲ್ಲ. ಸೊ ಹಾಗಾಗಿ ಒಂಚೂರು ಹೆಂಗೋ ಒಂದು ಸ್ವಲ್ಪ ಚೇಂಜ್ ತೊಗೊಂಡ್ಬಿಟ್ಟಿದ್ದ, ಹಾಗಾಗಿ ಕೊಟ್ಬಿಟ್ಟು ಬಂದ್ವಿ. ಸುಮ್ಮನೆ ಯಾಕೆ ರಿಸ್ಕು ಅಂತ. ನಮ್ಮ ಹುಡುಗರುಗಳು ಆಲ್ರೆಡಿ ಹತ್ತುತ್ತಿದ್ದಾರೆ ಅಲ್ಲಿ. ಸ್ಟಾರ್ಟಿಂಗಿಂದ 50ನೇ ಮೆಟ್ಲು ಹತ್ಬಿಟ್ಟಿದ್ವಿ. ಫೈನಲಿ 100 ಮೆಟ್ಲು ಹತ್ತಿದ್ವಿ ಮಾಡಿದ್ವಿ. 150 ನಾವು 200 ಮೆಟ್ಲು 250 ಮೆಟ್ಲು. ಫೈನಲಿ 300 ಸ್ಟೆಪ್ ಕಂಪ್ಲೀಟೆಡ್. ಪುಣೆ ಅಲ್ಲಿ ನೋಡು ಎಲ್ಲೋ ಕೂತಾಯ್ತು ಕುರಿ. ಎಲ್ಲಿದೆ? ಇಲ್ಲೆಲ್ಲೂ ಜಾಗ ಸಿಗಲಿಲ್ವೇ? ಹೋಗಿ ಅಲ್ಲಿ ಕೂತಿದೆಯಲ್ಲ ಮೇಲ್ಕೋಟೆ ಬಂದೇ ಬಿಟ್ವಿ. ಸೊ ವ್ಯೂ ಹೇಗಿದೆ ನೋಡಿ ಮೇಲೆ, ಬೆಟ್ಟದ ಮೇಲಿಂದ ಹೇಗೆ ಕಾಣ್ತಾ ಇದೆ ಅಂತ. ಸೊ ಚೆನ್ನಾಗಿ ಕಾಣ್ತಾ ಇದೆ ವ್ಯೂ. ಏನಂತೀರಪ್ಪನಿ? ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ. ಹಾಗೆ 350 ಮೆಟಲ್ಸ್ ಕಂಪ್ಲೀಟೆಡ್. ಎನರ್ಜಿ ಇಲ್ದಲೇ ಬಂದ್ಕೊಂಡಿದ್ದಾರೆ ನೋಡಿ. ಹತ್ಬಿಟ್ಟು ಸುಸ್ತಾಗಿಬಿಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ನೋಡಿ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ. ನಾಗೋ, ಹೌ ಇಸ್ ದ ಜೋಶ್? ಲೋನಾ? ದೇವ್ರ ಹೆಸರು ಬಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಸೊ ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗಿದೆ, ಬಟ್ ಹಳೇದಾಗಿದೆ. ಸೊ ಎಲ್ಲ ಆಗಿನ ಕಾಲದಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲೇ ಹೊರಗಡೆ ಒಂದು ಸ್ವಲ್ಪ ನೋಡಿದಾಗ ಫುಲ್ಲು ಮೇಲ್ಕೋಟೆ ವ್ಯೂ ಎಲ್ಲ ಕಾಣ್ತಾ ಇದೆ. ನಮ್ಮ ಸಂಜು ಅವರು ಬೋಣಿಗೆ ಮಾಡ್ತಾಯಿದ್ದಾರೆ. ಅಯ್ಯೋ, ಫಸ್ಟ್ ಇದು ಕುಡಿತೀನಿ ತಡಿ ಮರ. ಮಜ್ಜಿಗೆ ಹೆಂಗ್ ಮಾಡ್ಕೊ ಬಂದೆ? ಫಸ್ಟ್ ಹಾಲು ಕರೀತಾರೆ. ಇಲ್ಲ, ಹಾಲು ಕರಿ ಮುಡ್ಸ್ಕೊತೀವಿ ಮೊಸರು. ಹಾಲು ಕರಿಯಲ್ಲ, ಮನೇಲಿ ಹಸ ಇಲ್ಲ, ಮುಡ್ಸ್ಕೊತೀವಿ ಮೊಸರು. ಆಮೇಲೆ ಹೆಂಗೆ ಮಾಡೋದು ಹೇಳು. ಮೊಸರು ತಗೊಂಡು ಸ್ವಲ್ಪ ನೀರು ಏನಪ್ಪ ಶುಂಠಿ ಮೆಣಸಿನ್ಕಾಯಿ ಆಮೇಲೆ ಹಾಕೋಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಮೊಸರು ತಗೊಂಡು ಸ್ವಲ್ಪ ಜಾರೊಳಗಡೆ ಹಾಕ್ಬಿಟ್ಟು ಆಡಿಸ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಆಡಿಸ್ಬಿಟ್ಟು ಆಮೇಲೆ ಅದು ಸೋಸೋದು ಅದನ್ನ ಸೋಸ್ಬಿಟ್ಟು ಇನ್ನು ಮತ್ತೆ ಮೆಣಸಿನ್ಕಾಯಿ ಪುಡಿಯಲ್ಲ ಅದು ಇನ್ನೂ ಮತ್ತೆ ಸೋಡಿಸ್ಬಿಟ್ಟು ಆಮೇಲೆ ಅದು ಸೋಡ್ಸಾಕ್ತಾನೆ ಅದು ಒಂದು ಕಡೆ ಮಡಗ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ತಿರ್ಸೋದು. ಇಲ್ಲ ನೀನೇ ಎತ್ಕೊಂಡ್ ಬಂದ ಮೇಲಕ್ಕೆ ಹಾಕ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು. ಏನು ಓದ್ತೀರ ನೀನು? ಯಾವ ಕ್ಲಾಸ್? 4th. ಇವತ್ತು ರಜಾನೇ ಇವತ್ತು? ರಜೆ ಇದ್ದಾಗ ಬಂದಿದ್ದೀರ ಮಜಾ ಮಾಡೋದು. ಬೇರೆ ದಿನ ಸ್ಕೂಲಿಗೆ ಹೋಗ್ತೀಯಾ? ದಿನ ಬರ್ತೀಯಾ ಅಥವಾ ಹೆಂಗೆ? ರಜಾ ಇದ್ದಾಗ ಮಾತ್ರ ಬರ್ತೀಯಾ? ರಜೆ ಇದ್ದಾಗ ಮಾತ್ರ ಬರ್ತೀವಿ. ರಜಾ ಇದ್ದಾಗ ನೀನೇ ಬರೋದು.
ಏನದು ಉಂಗ್ರ ಎಲ್ಲ ಹಾಕೊಂಡಿದ್ಯಾ? ಇದು ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಹೇಳ್ತಿದ್ರು, ತಗೊಂಡು ಹಾಕೊಂಡಿದ್ದೀನಿ. ಏನೋ ನೋಡೋಣ, ಒಳ್ಳೇದಾದ್ರೆ ನೆಕ್ಸ್ಟ್ ಹೇಳ್ತೀನಿ, ನೀವು ತಗೊಳ್ಳಿವ್ರಂತೆ. ಓಕೆ ಪುನಿ, ಇವಾಗ ನಾವು ಎಲ್ಲಿಗೆ ಹೇಳು ಬಂದಿದ್ದು? ಇವಾಗ ಮೇಲ್ಕೋಟೆ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಬನ್ನಿ ತೋರ್ಸೋಣ ಕಲ್ಯಾಣಿ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಕಲ್ಯಾಣದಲ್ಲಿ. ಮೂವೀಸು ನಡೆದಿದೆ ಅಲ್ಲ ಕಣ. ಅಲ್ಲೆಲ್ಲ ಐಶ್ವರ್ಯ ರೀ ಅಂತ ಇರೋ ಸ್ಪಾಟ್ ಒಂದಲ್ಲಿ ಎಲ್ಲಂದ್ರೆ ಬಿಸ್ನೆಸ್ ಸ್ಪಾಟ್, ಅದು ಧನುಷ್ಕೋಡಿ ಹತ್ರ ಹೋಗ್ಬೇಕಲ್ಲಿ. ಧನುಷ್ಕೋಡಿ ಇಲ್ಲಿ ಬಂದ್ಬಿಡ್ತಾ. ಈ ಕಡೆ ಎಂಟ್ರೆನ್ಸ್ ಇಲ್ಲ, ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ ದೇವ್ರು ಇರೋದಜ್ಜಿ? ಕಲ್ಯಾಣಮ್ಮ ಅಂತೆ ದೇವರು. ಫೋಟೋ ಶೂಟು ಮತ್ತು ವಿಡಿಯೋ ಚಿತ್ರೀಕರಣಕ್ಕೆ 5,000, ಕಲ್ಯಾಣಿ ಪೂಜೆ 20 ಗೈಸ್. ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಇವಾಗ ಕಲ್ಯಾಣಿ ಹತ್ರ ಬಂದ್ವಿ. ಈ ಕಲ್ಯಾಣಿಯಿಂದ ನಮ್ಮ ಬೆಟ್ಟ ಈಗ ಕಾಣುತ್ತೆ ನೋಡಿ, ಮಲೆ ಮಹದೇಶ್ವರ ಬೆಟ್ಟ. ಇಲ್ಲಿ ಆಲ್ಮೋಸ್ಟು ಪ್ರೀ ವೆಡ್ಡಿಂಗ್ ಶೂಟು, ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಕಲ್ಯಾಣಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ಪೂಜೆಗಳೆಲ್ಲ ನಡೀತಾ ಇದೆ. ಏನಾದ್ರು ಹರಕೆ ಗಿರ್ಕೆ ಇರುತ್ತಲ್ಲ, ಎಲ್ಲ ಬಂದು ಮಾಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ. ಕಲ್ಲು ಹಾಂ ತಣ್ಣಗಿದೆ ನೋಡಿ. ಇಲ್ಲೊಂದು ವ್ಯೂ, ಇಲ್ಲಿಂದ ನೋಡಿ ಮೀನುಗಳಿದ್ದಾವೆ ಸುಮಾರು. ಕೆಳಗಡೆ ಇದೆ, ಕಾಣಿಸ್ತಲ್ಲ ಅಷ್ಟೇ, ಝೂಮ್ ಮಾಡಿ ತೋರಿಸ್ತೀನಿ. ಆದರೆ ನೋಡಿ ಮೀನುಗಳೆಲ್ಲ ಚೆನ್ನಾಗಿದೆ. ಒನ್ ಡೇ ವಿಸಿಟ್ ಮಾಡ್ಬೋದಲ್ಲ. ಮೇಲ್ಕೋಟೆಗೆ ಬಂದು ಶ್ರಾವಣಬೆಳಗೊಳ ನೋಡ್ಬೋದು. ಇದು ಬಿಟ್ರೆ ಮತ್ತೆ ಮೈಸೂರಿಗೆ ಹೋಗ್ಬೋದು. KRS ಆ ಕಡೆ ಎಲ್ಲ ಹೋಗ್ಬೋದು. KRS ಬ್ಯಾಕ್ ವಾಟರ್ ಅಲ್ಲ. ಇಲ್ಲಿಂದ ಹಾಸನ್ಗೆ ಹೋಗಿ ಬೇಲೂರು, ಹಳೇಬೀಡು. ಹೌದು, ಚೆನ್ನಾಗಿದೆ ಪ್ಲೇಸಸ್. ಚೆನ್ನಾಗಿ ಮಾಡ್ಬೋದು, ಒನ್ ಡೇ ಕವರ್ ಮಾಡ್ಬೋದು. ಗೈಸ್, ನೀವು ಯಾರು ಪ್ಲ್ಯಾನ್ ಮಾಡೋದಾದರೆ ಹಾಸನ ಸೈಡು ಸುತ್ತಮುತ್ತ ನೋಡ್ತೀನಿ ಅಂದರೆ 1-2 ದಿನ ಪ್ಲ್ಯಾನ್ ಹಾಕ್ಕೊಳ್ಳಿ. 2 ದಿನ ಪ್ಲ್ಯಾನಲ್ಲಿ ಮೇಲ್ಕೋಟೆಗೆ ಬರ್ಬೋದು. ಮೇಲ್ಕೋಟೆಯಿಂದ ಶ್ರಾವಣಬೆಳಗೊಳ ಒಂದು ದಿನ ವಿಸಿಟು. ಅಲ್ಲಿ ಬೆಟ್ಟ ಹತ್ತಬೇಕು, ಚಿಕ್ಕ ಬೆಟ್ಟ, ದೊಡ್ಡ ಬೆಟ್ಟ ಅಂತ ಇದೆ. ಸೊ ಅದಾದಮೇಲೆ KRS ಬ್ಯಾಕ್ ವಾಟ್ರಿಗೂ ಹೋಗ್ಬೋದು. ಅದು ಬಿಟ್ಟರೆ ಇನ್ನು ನೋಡೋಂಥ ಪ್ಲೇಸಸ್ ಯಾವುದಿದೆ? ಬೇಲೂರು, ಹಳೇಬೀಡು. ಅದು ಹಾಸನ ಹೋಗ್ಬೇಕಾಗತ್ತೆ, ಅದು ಆ ಕಡೆ ಸೈಡು. ಅದು ಒಂದು ಸ್ವಲ್ಪ ಫಾರ್ ಫ್ರಮ್ ದ ಸಿಟಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಮೆಂಟು ಕಮೆಂಟ್. MTV ಸಿಟಿ ಯುಗದಲ್ಲಿ ಖುಷಿ